ಗಾಡಿ ಬರ ಕೇಳ ಗಾಡಿ ಬರ ಕೇಳ ನಮ್ಮ ಗಾಡಿ ಕೇಳ ಗಾಡಿ ತೆಗೆ ಕೇಳಪ್ಪ ನಿಮ್ಮ ಗಾಡಿ ತೆಗೀರಿ ಹತ್ಕೋತಾರೆ ಉಳಿಸಿ ನಮ್ಮ ರೈತರನ್ನು ಉಳಿಸಿ ನಮ್ಮ ಹಕ್ಕು ನೀರಿಗೆ ಹಾಕಿ ಜೈ ಬೇಕೇ ಬೇಕು ಬೇಕು ಬೇಕೇ ಬೇಕು ಬೇಕು ಭಾರತ್ ಮಾತಾ ಕಿ ಜೈ ಭಾರತೀಯ ಜನತಾ ಪಾರ್ಟಿ ಕಿ ಜೈ ಕರ್ನಾಟಕ ರಾಜ್ಯದಲ್ಲಿ ಈ ಬಾರಿ ಮಳೆ ಕಡಿಮೆ ಆಗಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅದರಲ್ಲೂ ಕೂಡ ಹಾಸನದ ಜೀವನದಿ ಹೇಮಾವತಿ ಗೊರೂರಿನಲ್ಲಿರ್ತಕ್ಕಂಥ ಡ್ಯಾಮ್ನಲ್ಲಿ ಈ ಬಾರಿ ಸಂಪೂರ್ಣವಾಗಿ ನೀರು ಭರ್ತಿಯಾಗಿಲ್ಲ. ಕಳೆದ ಬಾರಿ ಈ ಅವಧಿ ಒಳಗಡೆ 2 ಬಾರಿ ನೀರು ಭರ್ತಿಯಾಗಿರ್ತಕ್ಕಂಥ ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ. ಆದರೆ ಹಾಸನ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ರೈತರು ಕೂಡ ತುಂಬಾ ಸಂಕಷ್ಟದಲ್ಲಿದ್ದಾರೆ. ಈ ಭಾಗದ ಮುಖ್ಯ ವಾಣಿಜ್ಯ ಬೆಳೆ ಆಗಿರ್ತಕ್ಕಂಥ ಆಲೂಗೆಡ್ಡೆ ಇವತ್ತು ರೈತರ ಪಾಲಿಗಿಲ್ಲ. ಇವತ್ತು ಇರ್ತಕ್ಕಂಥ ಏಕೈಕ ವಾಣಿಜ್ಯ ಬೆಳೆ ಅಂತ ಹೇಳಿದ್ರೆ ಅದು ನಮ್ಗೆ ಜೋಳಕ್ಕೂ ಕೂಡ ಬಿಳಿ ರೋಗ ಬಂದು ಅದು ಕೂಡ ನಶಿಸಿ ಹೋಗ್ತಕ್ಕಂಥ ಹಂತದಲ್ಲಿ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಇರ್ತಕ್ಕಂಥ ಬೆಳೆಯನ್ನ ಉಳಿಸ್ಕೊಬೇಕು ಅಂತ ಹೇಳಿದ್ರೆ ಯಾವ ಗೊರೂರು ಹೇಮಾವತಿ ಡ್ಯಾಮ್ ಪಾತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಕೆರೆಗಳಿಗೆ ಮತ್ತೆ ಜಮೀನುಗಳಿಗೆ ನೀರು ಹರಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಈಗ ಆಲ್ರೆಡಿ ಈ ಭಾಗದ ರೈತರು ತುಂಬಾ ಸಂಕಷ್ಟದಲ್ಲಿದ್ದಾರೆ. ಬಹುಮುಖ್ಯವಾಗಿ ಅವ್ರು ಹಾಕಿರ್ತಕ್ಕಂಥ ಬೆಳೆ ಒಣಗಿ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದ್ರ ಜೊತೆಗೆ ಗೋವುಗಳಿಗೂ ಸಮೇತ ಕುಡಿಲಿಕ್ಕೆ ನೀರಿಲ್ಲರ್ತಕ್ಕಂಥ ವಾತಾವರಣ, ಕೆರೆ ಕಟ್ಟೆಗಳು ಖಾಲಿಯಾಗಿ ಒಣಗಿರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಗಮನಿಸ್ತಾ ಇದೀವಿ. ಆದಷ್ಟು ಶೀಘ್ರವಾಗಿ ಸರ್ಕಾರ ಹೇಮಾವತಿ ಜಲಾಶಯದಿಂದ ನೀರನ್ನ ಬಿಡುಗಡೆ ಮಾಡಬೇಕು. ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ರೈತರು ಬಹಳ ಹಸನಾಗಬೇಕು ಅಂತ ಹೇಳಿದ್ರೆ ಗೊರೂರು ಜಲಾಶಯದ ನೀರನ್ನ ತುರ್ತಾಗಿ ಬಿಡುಗಡೆ ಮಾಡಬೇಕು. ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈತರುಗಳ ಕಷ್ಟಕ್ಕೆ ಧಾವಿಸ್ಬೇಕು ಅಂತೇಳಿ ಈ ಮೂಲಕ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತೀವಿ. ಇದೇ ರೀತಿ ಏನಾದ್ರೂ ಕೂಡ ನೀರನ್ನ ಬಿಡ್ಡಿಲ್ಲ ಅಂತ ಹೇಳಿದ್ರೆ ರೈತರು ಬಾಳು ತುಂಬಾ ಸಂಕಷ್ಟದಲ್ಲಿರ್ತಾರೆ. ಹಾಗಾಗಿ ಸರ್ಕಾರಕ್ಕೆ ನಾವು ಮನವಿನ ಮಾಡ್ತೀವಿ, ರೈತರ ಸಂಕಷ್ಟಕ್ಕೆ ಧಾವಿಸ್ಬೇಕು. ಆದಷ್ಟು ಬೇಗ ಜಲಾಶಯದ ನೀರನ್ನ ಬಿಡುಗಡೆ ಮಾಡಿ ಕೆರೆ ಕಟ್ಟೆಗಳಿಗೆ ಮತ್ತೆ ರೈತರ ಜಮೀನುಗಳಿಗೆ ನೀರು ಹರಿಸಬೇಕು ಅಂತೇಳಿ ಈ ಮೂಲಕ ಹಾಸನ ಜಿಲ್ಲಾ ರೈತ ಮೋರ್ಚಾ ವತಿಯಿಂದ ನಡೆದಿರ್ತಕ್ಕಂಥ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ನಾವು ಒತ್ತಾಯವನ್ನ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ. ಮಾಳಿಗೆ ನೀರನ್ನು ಒದಗಿಸಲು ಹೇಮಾವತಿ ಎಡದಂಡೆ ಮತ್ತು ಚಂಗ್ರವಳ್ಳಿ ನಾಲೆಗಳ ಮುಖಾಂತರ ನೀರನ್ನು ಹರಿಸಿ 2026ನೇ ಸಾಲಿನಲ್ಲಿ ಮುಂಗಾರು ಮಳೆಯ ಸಂಪೂರ್ಣ ಕಡಿಮೆಯಾದ ಕಾರಣ ಆಲೂರು ಸಕಲೇಶಪುರ ವಿಧಾನಸಭಾ ವ್ಯಾಪ್ತಿಯ ಕೆರೆಕಟ್ಟೆಗಳಲ್ಲಿ ನೀರಿನ ಮಟ್ಟವು ಸಂಪೂರ್ಣ ಕಡಿಮೆಯಾಗಿದ್ದು ರೈತರು ಬೆಳೆಗಳು ಮಳೆಯ ಅಭಾವದಿಂದ ಸಂಪೂರ್ಣ ಹಾಳಾಗಿದ್ದು ಮುಂದಿನ ದಿನಗಳಲ್ಲಿ ವ್ಯವಸಾಯಕ್ಕೆ ಜಾನುವಾರುಗಳಿಗೆ ಮತ್ತು ಕುಡಿಯುವ ನೀರಿಗೆ ಸಮಸ್ಯೆ ಕೂಡಲೇ ಹೇಮಾವತಿ ಎಡದಂಡೆ ಮತ್ತು ಚಂಗರವಳ್ಳಿ ನಾಲೆಗಳಿಗೆ ನೀರನ್ನು ಹರಿಸಿ ವ್ಯವಸಾಯಕ್ಕೆ ಹಾಗೂ ಕೆರೆಕಟ್ಟೆಗಳಿಗೆ ನೀರನ್ನು ತುಂಬಿಸಲು ಹಾಸನ ಜಿಲ್ಲಾ ರೈತರ ಬಾಂಧವರ ಪರವಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ.
ಸರ್ ಹಂಗೆ ಫೋಟೋ ತಗೋತೀನಿ. ಯೋಜನೆ ಹಾಸನ, ತುಮಕೂರು, ಮಂಡ್ಯ ಹಾಗೂ ಮೈಸೂರು ಜಿಲ್ಲೆಗಳಲ್ಲಿ ವಿವಿಧ ಹಿಂದೆ ಹಿಂದೆ ಅವ್ರು ಕಾಣ್ತಿಲ್ಲ. ಈ ಯೋಜನೆಯಲ್ಲಿ ತುಮಕೂರು ಶಾಲೆ, ಶಾಂತಿ ಕಾಲುವೆ ಸೇರಿದಂತೆ ಪ್ರಮುಖ ಕಾಲುವೆಗಳಿಂದ ಹಲವಾರು ಲಿಫ್ಟ್ ನೀರಾವರಿ ಯೋಜನೆಗಳನ್ನು ಕಾರ್ಯನಿರ್ವಹಿಸುತ್ತಿದ್ದು ಕುಡಿಯುವ ನೀರು ಹಾಗೂ ಕೃಷಿ ಉದ್ದೇಶಕ್ಕಾಗಿ ನೀರಿನ ಕೊರತೆ ಇರುವ ಗ್ರಾಮೀಣ ಕೆರೆಗಳು ಮತ್ತು ಕೆರೆಗಳನ್ನು बोलो भारत माता की